ಈ ಗೇಟು ವಿಷಯ 25. ಗಾಡಿ ಇದೆ ಕರೆಕ್ಟ್ ಒಂದು ಅಲ್ಲಿ ಬೀಳ್ತೀನಿ ಗಾಡಿ ಇದೇ ಡೈರೆಕ್ಷನ್. ಹೌದೌದು. ಅಂದರೆ ಆಲ್ಮೋಸ್ಟ್ ಬರ್ರಿ. ಇಲ್ಲ ಅಲ್ಲ, ಈಗ ಇದನ್ನ ಏನು ಯಾವ ಸ್ಟ್ಯಾಂಡ್ ಅಂತ ಕರಿತಾರೆ? ಇದು ರಿಲಯನ್ಸ್ ಪಾರ್ಕಿಂಗ್. ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬಿನ್ನಿಮಂಗಲ ಹತ್ರ ಒಂದು ಜಿಯೋ ಪೆಟ್ರೋಲ್ ಬಂಕ್ ಇದೆ. ಸಹಜವಾಗಿ ಇಲ್ಲಿ ಲಾಂಗ್ ಬಂದವರು ಇಲ್ಲಿ ಅನ್ಲೋಡ್ ಮಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲೇ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಒಂದು ವಾಡಿಕೆ ಇರ್ತದೆ. ಮತ್ತು ಈ ಕಡೆಯಿಂದ ಆ ಕಡೆಗೆ ಬಾಡಿಗೆ ಸಿಗೋವರೆಗೂ ಇಲ್ಲಿ ಹಾಲ್ಟ್ ಇದ್ದು ಹೋಗ್ತಾ ಇರ್ತಾರೆ. ಅದರಂತೆ ಸಹ ಲಾಸ್ಟ್ 3-4 ಡೇಸಿಂದ ಇಲ್ಲಿ 2 ಲಾರಿಗಳು ನಿಂತಿರ್ತವೆ. ಒಂದು ನಾಗಾಲ್ಯಾಂಡ್ದು, ಇನ್ನೊಂದು ಮಧ್ಯಪ್ರದೇಶದ್ದು. ಅವ್ರಿಗೆ ಈ 2-3 ಡೇಸಲ್ಲಿ ಪರಿಚಯ ಆಗ್ತದೆ. ಊಟ ಮಾಡಬೇಕಾದ್ರೆ ನಿನ್ನೆ ರಾತ್ರಿ ಸುಮಾರು 9ರಿಂದ 10 ಗಂಟೆಯಲ್ಲಿ 3 ಜನ ಊಟ ಮಾಡ್ತಾರೆ. ಮ್ಯಾಗಿ ಮತ್ತು ಕುಡಿಯೋ ವಿಚಾರದಲ್ಲಿ ಪರಸ್ಪರ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗ್ತದೆ. ಗಲಾಟೆ ಆಗಿ ಈ ದಾನೇಶ್ವರ್ ಅಂತ ಒಬ್ಬ ಹೆಲ್ಪರ್, ಸೋನು ಅಂತ ಹೇಳಿ ನಾಗಾಲ್ಯಾಂಡ್ ವೆಹಿಕಲಲ್ಲಿ ಡ್ರೈವರ್ ಆಗಿರ್ತಾನೆ. ಅವರಿಬ್ಬರ ಮಧ್ಯೆ ಪರಸ್ಪರ ಜಗಳ ಆಗಿ ಅವನು ಕೆಳಗೆ ತಳ್ಳಿದಾಗ ಅವನು ಒಳಗಡೆ ಹೋಗಿ ರಾಡ್ ಎತ್ಕೊಂಡು ಬಂದು ತಲೆಗೆ ಹೊಡಿತಾನೆ. ತಲೆಗೆ ಹೊಡೆದಾಗ ಅವ್ರ ಜೊತೆ ಇರತಕ್ಕಂಥ ಇನ್ನೊಬ್ಬ ಅಕ್ಷಯ್ ಅಂತ ಡ್ರೈವರು ಅದನ್ನು ಸ್ವಲ್ಪ ತಡಿತಾನೆ. ಆದರೂ ಸಹ ಅವನು ಮತ್ತೆ ಆತನ ತಲೆಗೆ ಬಲವಾದ ಹೊಡಿತಾನೆ. ಆವಾಗ ನಮ್ಮ 112ಗೂ ಮೆಸೇಜ್ ಬರ್ತದೆ. ಕೂಡಲೇ ಅವ್ರನ್ನ ಸರ್ಕಾರಿ ಆಸ್ಪತ್ರೆಗೆ ನೆಲಮಂಗಲಕ್ಕೆ ತೋರಿಸಿದಾಗ ಅವರು ಫಸ್ಟ್ ಏಡ್ ಮಾಡಿ ತುರ್ತಾಗಿ ನಿಮಾನ್ಸ್ಗೆ ಹೋಗ್ಬೇಕಂತ ಹೇಳ್ತಾರೆ. ಸೊ ನಿಮಾನ್ಸ್ಗೆ ಸಾಗಿಸ್ಬೇಕಾದ್ರೆ ಮಾರ್ಗ ಮಧ್ಯೆ ಆತನು ಮರಣ ಹೊಂದಿರ್ತಾನೆ. ಅಕ್ಯೂಸ್ಡು ಮತ್ತು ಇನ್ನೊಬ್ಬ ಡ್ರೈವರು
ವಾಹನ ತಗೊಂಡು ಹೋಗ್ತಾ ಇರಬೇಕಾದ್ರೆ ಟೋಲಲ್ಲಿ ನಮ್ಮ ಪೊಲೀಸರು ಹೋಗಿ ಹಿಡಿದು ಆರೋಪಿನ ಈಗ ನಾವು ನಮ್ಮ ವಶಕ್ಕೆ ಪಡೆದಿದ್ವಿ. ತನಿಖೆ ಮತ್ತೆ ಮುಂದುವರಿತದೆ. ಸೊ ನಮ್ಮ ಸಿಬ್ಬಂದಿಗಳು ಟೈಮ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ಅಕ್ಯೂಸ್ ಹಿಡಿಯೋಕ್ಕೆ ಅನುಕೂಲ ಆಯಿತು. ಇಲಾಖೆಯಿಂದ ಅವ್ರನ್ನ ನಾನು ಶ್ಲಾಘನೆ ಮಾಡ್ತೀನಿ. ಜೊತೆಗೆ ಅವರಿಗೆ ಕ್ಯಾಶ್ ರಿವಾರ್ಡ್ ಮತ್ತು ಪ್ರಶಂಸನೆ ಪತ್ರ ಸಹ ನೀಡಲಾಗ್ತದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಾಂದರೆ ನಮಗೆ ಅವರು ಹೊರಟೋಗಿದ್ದರೆ ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದು ನಮಗೆ ಬೇಯಿಸೋದು ಬಹಳ ಕಷ್ಟ ಆಗ್ತಾಯಿತ್ತು. ಥ್ಯಾಂಕ್ ಯು. ಸರ್, ಈಗ ಹಾಸ್ಪಿಟ್ಲಲ್ಲಿ ಅಂದರೆ ಎಷ್ಟು ಗಂಟೆಗೆ ಬೇಕಾಗಿ? ಇದು ಇನ್ಸಿಡೆಂಟ್ ಬಿಟ್ವೀನ್ 9 to 10:30 ಆಗಿದೆ. ಆತನಿಗೆ ಇನ್ನೂ ಪ್ರಾಣ ಇತ್ತು. ಆತನಿಗೆ ಬಿಟ್ವೀನ್ 2 to 2:30 ಇದು ಡೆತ್ ಆಗಿದೆ. ಒಟ್ಟಿನಲ್ಲಿ ಇವಾಗ ಆರೋಪಿನ ಚೇಸ್ ಮಾಡಿ ಹಿಡ್ತಿರೋಂಥದ್ದು. ಎಸ್, ಆರೋಪಿ ಆ ವೆಹಿಕಲ್ ತಗೊಂಡು ಅವ್ರ ಡ್ರೈವರ್ನ ಅಕ್ಷಯ್ನೂ ಸಹ ಬಿಟ್ಟು ಟುವರ್ಡ್ಸ್ ಮಾದನಾಯಕನಹಳ್ಳಿ ಕಡೆ ಹೋಗ್ತಾ ಇರ್ತಾರೆ. ಆವಾಗ ಈ ಅಕ್ಷಯ್ನ ಡ್ರೈವರು ಓನರ್ಗೆ ಹೇಳಿ ಜಿಯೋ ಲೊಕೇಶನ್ನ ನಮ್ಮವ್ರಿಗೂ ಮಾಹಿತಿ ಶೇರ್ ಮಾಡಿದ್ರಿಂದ ನಾವು ಅಲ್ಲಿ ಹೋದಾಗ ಆತನ ಹಿಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಅಕ್ಯೂಸ್ ತಪ್ಪಿಸ್ಕೊಂಡು ಹೋಗ್ತಾಯಿದ್ರು. ಥ್ಯಾಂಕ್ ಯು. ಇಲ್ಲಿ ರಿಲಯನ್ಸ್ ಪೆಟ್ರೋಲ್ ಬಂಕ್ ಇದೆ ನೆಲಮಂಗಲ ಬೈಪಾಸಲ್ಲಿ. ಇವರು ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಾಗ ಲಾರಿಯವರು ಊಟ ಮಾಡ್ತಾ ನಿಲ್ಲಿಸಿದಾಗ ಒಬ್ರಿಗೊಬ್ರು ಏನೋ ಮದ್ಯಪಾನ ಮಾಡಿದಾಗ ಇದಾಗ ಹೊಡೆದಾಡ್ಕೊಂಡಾಗ ಇದು ಮಾಡಿದಾಗ ತಿರ್ಗಾ 112 ಪೊಲೀಸವ್ರಿಗೆ ಮಾಹಿತಿ ಹೋಗಿ ಅವರು ಬಂದು ಎಲ್ಲ ಟ್ರ್ಯಾಕ್ ಮಾಡಿ ಈಗ ಬಂದು ಸ್ಥಳದಲ್ಲಿ SP ಸಾಹೇಬರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ನೆಲಮಂಗಲ ಪೊಲೀಸ್ ಠಾಣೆಯವರು ಇವರೆಲ್ಲ ಬಂದು ಪರಿಶೀಲನೆ ಮಾಡಿ ತನಿಖೆ ಆರಂಭಿಸಿದ್ದಾರೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಪಾರ್ಕಿಂಗ್ ಜಾಗದಲ್ಲಿ ಹೊರಗಡೆಯಿಂದ ಬರ್ತಾರೆ ಡ್ರೈವರ್ಗಳು ಬೇರೆ ಬೇರೆ ರಾಜ್ಯಗಳಿಂದ. ಅವರು ಬಂದಾಗ ಇಲ್ಲಿ ಅದರಿಂದ ಇಲ್ಲೆಲ್ಲ 112 ಇವರು ರಾತ್ರಿ ಹೊತ್ತು ಒಂಚೂರು ಗಸ್ತು ಹೊಡೆದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಥರ ಘಟನೆಗಳು ನಡೆಯೋದಿಲ್ಲ ಅಂತ ಹೇಳ್ಪಡ್ತೀನಿ. ಪಾರ್ಕಿಂಗ್ ಮಾಡಿದಾಗೆಲ್ಲ 2-3 ದಿವಸ ಇಲ್ಲೇ ಪಾರ್ಕ್ ಮಾಡಿರ್ತಾರೆ, ಇಲ್ಲೇ ಅಡುಗೆ ಮಾಡ್ಕೊಳ್ತಾರೆ, ಇಲ್ಲೇ ಎಣ್ಣೆ ಹೊಡೆದು. ಹೌದು ಸರ್, ಹೌದು. ಈಗ ಯಾಕಂದರೆ ಅವ್ರು ಇಲ್ಲಿ ಬರ್ತಾರೆ ಬೇರೆ ರಾಜ್ಯಗಳಿಂದ ಬಂದಾಗ ಅವ್ರಿಗೆ ಹೋಗೋದಕ್ಕೆ ಇಲ್ಲಿಂದ ಲೋಡ್ ಸಿಗಲಿಲ್ಲ ಅಂದಾಗ 2 ದಿವಸ 3 ದಿವಸ ಒಂದು ದಿವಸಕ್ಕೆ ಹೋಗ್ತಾರೆ, ಒಂದ್ಸರಿ 4-5 ದಿವಸಕ್ಕೂ ನಿಂತಿರ್ತಾರೆ. ಇಲ್ಲಿದ್ದಾಗ ಒಬ್ರಿಗೊಬ್ರು ಪರಿಚಯ ಆಗ್ತಾರೆ, ಇದು ಮಾಡಿಕೊಂಡು ಊಟ ಮಾಡ್ತಾ ತಿಂಡಿ ತಿಂತ ಮತ್ತು ಮದ್ಯಪಾನಗಳು ಈಗ ಅವ್ರ ಡ್ರೈವರ್ ಸರ್ವೇ ಸಾಮಾನ್ಯ ಈಗ ಆ ಥರ ಆಗ್ತಾ ಇರ್ತವೆ. ಅದರಿಂದ ಸ್ವಲ್ಪ ಗಸ್ತು ಬಂದರೆ ಸ್ವಲ್ಪ ಭಯ ಇರುತ್ತೆ ಅವ್ರಿಗೂ, ಹಿಂಗಾಗಿ ಇದಾಗುತ್ತೆ. ಈಗ ರಾತ್ರಿ ಹೇಗಾಯಿತು ಘಟನೆ ಅಂತ ಏನಾದರೂ ಸರ್, ನನಗೆ ಗೊತ್ತಿದ್ದಂಗೆ ಇಲ್ಲಿ 2 ಗಾಡಿಗಳು ನಿಂತಿತ್ತು ನೋಡಿ. ಒಂದು ನಾಗಾಲ್ಯಾಂಡ್ ಪಾಸಿಂಗ್ದು NL01 AA8294 ಮತ್ತು ಮತ್ತೊಂದು ಲಾರಿ ಇಲ್ಲಿ ನಿಂತಿದ್ದಾಗ ಅವರಿಬ್ಬರು ಜೊತೆಗೆ ಊಟ ಮಾಡಿ ಮದ್ಯಪಾನ ಮಾಡ್ತಿದ್ರೆ ಮಾತಾಡ್ತಾ ಇದು ಮಾಡಿ ಅವನು ಟೈರ್ ರಾಡಲ್ಲಿನೋ ಹೊಡೆದ. ಆವಾಗ ನಮಗೆ ಕಿರ್ಚಿದ ಸೌಂಡ್ ಕೇಳಿಸಿ ನಾವೆಲ್ಲ ಬಂದರೆ ಆ ಹೊಡೆದವನು ಏನು ಮಾಡಿದ, ಅವ್ನು ಲಾರಿ ಎತ್ಕೊಂಡು ಹೋಗ್ಬಿಟ್ಟ. ಆವಾಗ ನಾವು ಇದು ಮಾಡಿ 112 ಫೋನ್ ಮಾಡಿ ಅವ್ರು ಬಂದು ಟೋಲಲ್ಲಿ ಮತ್ತು ಇದರಲ್ಲಿ ಮತ್ತು ಆ ಯಾವ ಲಾರಿ ಇತ್ತು ಆ ಮಾಲೀಕರಿಗೆ ಫೋನ್ ಮಾಡಿ GPS ಮಾಹಿತಿ ತೊಗೊಂಡ್ರು ಪೊಲೀಸರು ಮಾಡಿ ಅವನ್ನ ಬಂಧಿಸಿದ್ದಾರೆ. ರವಿಕುಮಾರ್, ಸಿದ್ದೇಶ್ವರ ಮೋಟರ್ ಟ್ರಾನ್ಸ್ಪೋರ್ಟ್ ಮಾಲೀಕರು.